ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ವೇಣುಗೋಪಾಲ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಮೆರಿಟ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಸೇರಿ ಅದ್ದೂರಿಯಾಗಿ ಆಚರಿಸಿದ್ರು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಂದು ಶಿಕ್ಷಣ ರತ್ನ ವೇಣುಗೋಪಾಲ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಜನ್ಮದಿನದ ಅಂಗವಾಗಿ ನ್ಯೂ ಬಾಲ್ಡ್ವಿನ್ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ. ತಪ್ಪು ಸರಿ 60 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟ ವೇಣುಗೋಪಾಲ್. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಕನಸಿನೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟ ಶಿಕ್ಷಣ ರತ್ನ ಅಂತ ಪ್ರಸಿದ್ಧಿ ಪಡೆದಿರುವ ವೇಣುಗೋಪಾಲ್ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡರು. ಜನ್ಮದಿನದ ಅಂಗವಾಗಿ ನ್ಯೂ ಬಾಲ್ಡ್ವಿನ್ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶುಭಾಶಯ ಕೋರಿದರು. ಶಿಕ್ಷಕರು ಹಾಗೆ ಸಿಬ್ಬಂದಿ ಸನ್ಮಾನಿಸಿ ಗೌರವ ಕೂಡ ಸಲ್ಲಿಸಿದರು. ಇನ್ನು ಈ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡುವುದು ರೂಢಿಯಾಗಿ ಬೆಳೆಸಿಕೊಂಡು ಬಂದಿದ್ದು, ಈ ವರ್ಷವೂ ಕೂಡ ರಾಜ್ಯದಾದ್ಯಂತ ತೇರ್ಗಡೆ ಹೊಂದಿದ್ದ 60 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡುವುದರ ಮೂಲಕ ವೇಣುಗೋಪಾಲ್ ಸಮಾಜಮುಖಿ ಕೆಲಸವನ್ನ ಮಾಡುತ್ತಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮಾತನಾಡಿದ ವೇಣುಗೋಪಾಲ್ ಅವರು ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಬದುಕಿನ ಪಾಠವನ್ನ ಕಲಿಸ್ತಾ ಇರುವ ಸೇವೆಯ ಬಗ್ಗೆ ಹಲವು ಗಣ್ಯರನ್ನ ಸ್ಮರಿಸಿದರು. ವಿದ್ಯಾರ್ಥಿಗಳ ಯಶಸ್ಸೇ ತಮ್ಮ ದೊಡ್ಡ ಸಾಧನೆ ಅಂತ ಹೇಳಿದ ವೇಣುಗೋಪಾಲ್ ಎಲ್ಲರ ಪ್ರೀತಿ ಹಾಗೆ ಆಶೀರ್ವಾದಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದರು. ನೀವೆಲ್ಲರೂ ನೆಕ್ಸ್ಟ್ ಇಯರ್ ನನ್ನ ಹತ್ರ ಬರ್ತೀರಿ. ಅಂಟಿಲ್ ಕೆಲವರು MBBS ಕ್ಲಿಯರ್ ಆಗಿದ್ದಾರೆ, ಇನ್ನು MBBS ಓದ್ತಾ ಇದ್ದಾರೆ ಕೆಲವರು. ನೀವು ಎವ್ರಿ ಇಯರ್ ನಾನು ನೋಡ್ತಾ ಇರ್ತೀರಿ. ನಾನೀಗ ರೆಕಾರ್ಡ್ ಮಾಡಿಸ್ತೀನಿ, ನಿಮ್ದು ಏನು ಪರ್ಸೆಂಟೇಜ್ ಅಲ್ಲಿ ನೀವು MBBS ಸೇರಿದ್ದೀರಿ, ನೆಕ್ಸ್ಟ್ ನಿಮ್ದು ಏನು ಬರ್ತಾ ಇದೆ, ಎವ್ರಿ ಇಯರ್ ವಾಟ್ ಈಸ್ ಯುವರ್ ಪ್ರೋಗ್ರೆಸ್ ಇನ್ ಅಕಾಡೆಮಿಕಲಿ, ಆಮೇಲೆ ಓದ್ಮೇಲೆ ನೀವು ಏನು ಮಾಡ್ತಾ ಇರ್ತೀರಿ ಅನ್ನೋದನ್ನು ನಾನು ನೋಡ್ತಾ ಇರ್ತೀನಿ. ಸೊ ನನ್ನ ಇನ್ಸ್ಟಿಟ್ಯೂಷನ್ ಇಂದ ನಿಮ್ಗೆ ಗಮನಿಸ್ತಾ ಇರ್ತೀನಿ. ಅಂಡ್ wherever you required our support, not only in the financial way, in any other way, ಯಾವ ರೀತಿಯಲ್ಲಾದ್ರೂ ನಿಮಗೆ ಸಪೋರ್ಟ್ ಬೇಕಾದಾಗ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ. ನಿಮ್ಮ ಜೊತೆಲಿದ್ದು ನಿಮಗೆ ಹೆಲ್ಪ್ ಮಾಡ್ತೀವಿ. ಇದೆಲ್ಲರೂ ಅಷ್ಟೇ. ಭಾರಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಭಾರಿ ಒಳ್ಳೆ ರೀತಿಯಲ್ಲಿ ಒಂದು ಕಮಿಟ್ಮೆಂಟ್ ಮಾಡ್ಕೋಬೇಕು. ಆ ಕಮಿಟ್ಮೆಂಟ್ನ ವಾಟ್ ವಿ ವಾಂಟ್ ಟು ಬಿಕಮ್ ಅನ್ನೋದಕ್ಕೆ ಎವ್ರಿ ಡೇ ವರ್ಕ್ ಮಾಡ್ತಾನೆ ಇರಬೇಕು. ವರ್ಕ್ ಮಾಡಿ ನಾವು ಒಂದು ಪೊಸಿಷನ್ಗೆ ಬಂದು ಸೊಸೈಟಿಯಲ್ಲಿ ವೇಣುಗೋಪಾಲ್ ಅವರು ಇವತ್ತೊಂದು ಪೊಸಿಷನ್ ಬಂದ್ರು. ವೇಣುಗೋಪಾಲ್ ಅವರು ಏನೋ ಇಷ್ಟೋ ದಾನ ಧರ್ಮ ಇನ್ನೊಂದು ಮಾಡ್ತಾ ಇದ್ದಾರೆ. ನಾನು ಒಂದು ಪೊಸಿಷನ್ ಬಂದು ಏನೋ 4 ಜನಕ್ಕೋ ಇಬ್ಬರಿಗೋ ಒಬ್ಬರಿಗೋ ನಾನು ಸಹಾಯ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಮಲ್ಲಿ ಬರಲೇಬೇಕು. ಇನ್ನು ಈ ಸುಸಂದರ್ಭದಲ್ಲಿ ಹುಟ್ಟುಹಬ್ಬದ ಜೊತೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರೋದು ನಮ್ಮ ಭಾಗ್ಯ. ಈ ಸೇವೆಯನ್ನ ಮುಂದುವರಿಸುವಂತಹ ಶಕ್ತಿಯನ್ನ ಆ ದೇವರು ನಮಗೆ ಕೊಟ್ಟಿದ್ದಾರೆ, ಕೊಡಲಿ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಒಂದೇ ಒಂದು ನನಗೆ ನಮ್ಮ ಸತ್ಯ ಸಾಯಿಬಾಬಾ ಅವರು ಹೇಳ್ತಾರೆ, ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಟು ಹೂಮ್ಸೆವರ್ ಯು ಆರ್ ಹೆಲ್ಪಿಂಗ್ ಇಮಿಡಿಯೇಟ್ಲಿ ಶುಡ್ ಫರ್ಗೆಟ್ ಇಟ್. ಯಾರಿಗೆ ನೀನು ಸಹಾಯ ಮಾಡಿದ್ರು ಮರ್ತು ಬಿಡು. ಡೋಂಟ್ ಎಕ್ಸ್ಪೆಕ್ಟ್ ಈವನ್ ಥ್ಯಾಂಕ್ಸ್ ಫ್ರಮ್ ದೆಮ್ ಬಿಕಾಸ್ ದ ಸೊಸೈಟಿ ಇಸ್ ಲೈಕ್ ದಟ್. ಬರೀ ನೀನು ಸುಮ್ಮನೆ ಲೈಕ್ ಕಾಫಿ ಕೇಸ್ ನೀನು ಬಡಿತೀರಿ. ನೀನು ಯಾರಿಗೆ ಸಹಾಯ ಮಾಡಿದ್ರೇನೋ ನಮ್ಮ ಬಾಬಾ ಅವ್ರು ಹೇಳ್ತಾ ಇದ್ರು, ಯು ಜಸ್ಟ್ ಫರ್ಗೆಟ್ ಅಬೌಟ್ ಇಟ್, ಮರ್ತು ಬಿಡ್ಬೇಕು. ಇಲ್ಲ ಅಂದ್ರೆ ನಾನು ನಿಮಗೆ ಸಹಾಯ ಮಾಡಿದೆ, ಇವ್ರು ನೋಡು ನನಗೆ ಏನು ಮಾಡಿಲ್ಲ, ನನಗೆ ಏನು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಅನ್ನೋದು ಮೈಂಡಿಗೆ ಬರ್ತದೆ.
ಬಟ್ ಅವರೇ ಹೇಳ್ತಾರೆ ಗ್ರಾಟಿಟ್ಯೂಡ್ ಈಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಂತ. ಅವ್ರು ಹೇಳ್ತಾರೆ ಈ ಸಹಾಯ ಪಡ್ಕೊಂಡಿರೋನಿಗಿರ್ಬೇಕು ಗ್ರಾಟಿಟ್ಯೂಡ್. ಸಹಾಯ ಮಾಡಿದವನು ಮರ್ತೋಗ್ಬೇಕು, ಸಹಾಯ ಪಡ್ಕೊಂಡವನು ಮರಿಬಾರ್ದು. ಗ್ರಾಟಿಟ್ಯೂಡ್ ಶುಡ್ ಬಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ದಿ ಹ್ಯೂಮನ್ ಬೀಯಿಂಗ್. ಯಾಕೆಂದ್ರೆ ಅವನು ಡಾಕ್ಟರ್ ಹರೀಶ್ MD ಅಂತ ಹಾಕೊಂಡು ಬಂದಿದ್ದ, ಒಳ್ಳೇದಾಯ್ತು ಅಂದ್ರೆ ಅವನ ಪತ್ರಿಕೆಯಲ್ಲಿ 7 ವರ್ಷ ಓದಿಸಿದ ವೇಣುಗೋಪಾಲ್ ಹೆಸರು ಹಾಕಿದ್ದೆ ನಾನು ನೋಡಿದೆ. ಅವನು ಹಾಕಿಲ್ಲ. ಎಲ್ಲರೂ ಮೂಲೆಯಲ್ಲಿ 7 ವರ್ಷ ಇವನಿಗೆ ಫೀಸ್ ಕಟ್ಟಿದ್ದೀನಿ, ಒಬ್ಬರ ಹತ್ರ 1 ರೂಪಾಯಿ ಕೇಳಬೇಡ, ನಾನೇ ಕಟ್ಟಿದ್ದೀನಿ. ಇವನು ಎಲ್ಲಾದ್ರೂ ಒಂದು ಹೆಸರಲ್ಲಿ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ವಿತ್ ಬೆಸ್ಟಿಂಗ್ಸ್ ಫ್ರಮ್ ವೇಣುಗೋಪಾಲ್ ಅಂತ ಹಾಕ್ತಾನೆ ಅಂತ ನೋಡಿದ್ರೆ ಅವ್ರು ಹಾಕಿಲ್ಲ. ಅದು ತಪ್ಪು. ನನಗೇನಿಲ್ಲ, ನಾನು ಮಾಡಿರೋದಕ್ಕೆ ನನಗೆ ಪರಮಾತ್ಮ ಕೊಡ್ತಾನೆ. ಬಟ್ ವಾಟ್ ಐ ಆಮ್ ಟೆಲಿಂಗ್ ಈಸ್ wherever whenever you got some support, we should have gratitude for them. ಕೃತಜ್ಞತೆ ಭಾವನೆ ಅಂತ ಇಟ್ಕೋಬೇಕು ನೀವು ಜೀವನದಲ್ಲಿ. ಅದು ಇಟ್ಕೊಂಡಿದ್ರೆ ನಮಗೆ ಪರಮಾತ್ಮ ಒಳ್ಳೇದು ಮಾಡ್ತಾರೆ. ಅದಕ್ಕೆ ಮಕ್ಕಳೇ, ಸೊ ವೆದರ್ ಬಾಯ್ಸ್ ಆರ್ ಗರ್ಲ್ಸ್ ಆಫ್ ಅವರ್ ಕಮ್ಯುನಿಟಿ ಆರ್ ಟುಡೇ, ಯು ಆರ್ assembled here, you have been invited here for the meritorious scholarship. ಈ 1 ವರ್ಷ ಎಲ್ಲ ನಿಮ್ಮ ಎಜುಕೇಶನ್ ಆಗೋವರೆಗೂ ನಿಮ್ಮ ಜೊತೆಲಿದ್ದು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತೀನಿ. ಸೊ ಐ ವಾಂಟ್ ನಮ್ಮ ಮಕ್ಕಳು ಏನೋ ಬೇಡ ಇಲ್ಲ, ನೀವು ಸೊಸೈಟಿಯಲ್ಲಿ ಮುಂದೆ ಆಗ್ಬೇಕು, ಒಳ್ಳೆ ಆಫೀಸರ್ಸ್ ಆಗ್ಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರೆ ಸಂಸ್ಥೆಯ ಮುಂದಿನ ಬೆಳವಣಿಗೆಗಾಗಿ ಎಲ್ಲರೂ ಶುಭವನ್ನ ಹಾರೈಸಿದ್ರು. ಹುಟ್ಟುಹಬ್ಬದ ಸಂಭ್ರಮ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ವಿದ್ಯಾರ್ಥಿಗಳ ಪ್ರೀತಿ, ಶಿಕ್ಷಕರ ಗೌರವ ಮತ್ತು ಶುಭಾಶಯಗಳ ನಡುವೆ ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ವೇಣುಗೋಪಾಲ್ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಣೆಯಾಯಿತು.